ಸ್ವಾತಂತ್ರ್ಯ ಎಂದರೆ ಭಿಕ್ಷೆಯಲ್ಲ, ಅದು ನಮ್ಮ ಜನ್ಮಸಿದ್ಧ ಹಕ್ಕು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಘರ್ಜಿಸಿ ಲಕ್ಷಾಂತರ ಯುವಕರ ನರನಾಡಿಗಳಲ್ಲಿ ಸ್ವಾತಂತ್ರ್ಯದ ಹುರುಪನ್ನು ಹುಮ್ಮಸ್ಸನ್ನು ತುಂಬಿದ ನಮ್ಮ ಮಹಾನ್ ನಾಯಕ. ಇವರ ಗುಡುಗಿಗೆ ಬ್ರಿಟಿಷ್ ಸಾಮ್ರಾಜ್ಯವೇ ನಡುಗಿತು. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಒಂದು ರಾಷ್ಟ್ರದ, ಒಂದು ಆತ್ಮಗೌರವದ ಕಥೆ. ಹಾಗಾದರೆ ಭಾರತದ ವೀರಪುತ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನಯಾನವನ್ನು ತಿಳಿಯೋಣ ಬನ್ನಿ. 1897 ಜನವರಿ 23ರಂದು ಒಡಿಶಾದ ಕಟಕ್ ನಗರದಲ್ಲಿ ಸುಭಾಷ್ ಚಂದ್ರ ಬೋಸ್ ಜನಿಸಿದರು. ತಂದೆ ಜಾನಕಿನಾಥ್ ಬೋಸ್ ಪ್ರಸಿದ್ಧ ವಕೀಲರು, ತಾಯಿ ಪ್ರಭಾವತಿ ದೇವಿ ಸಂಸ್ಕಾರವಂತೆಯಾದ ಧಾರ್ಮಿಕ ಮಹಿಳೆ. ಬಾಲ್ಯದಿಂದಲೇ ಸುಭಾಷ್ ಅತ್ಯಂತ ಶಿಸ್ತಿನ, ಬುದ್ಧಿವಂತ ಮತ್ತು ದೇಶಪ್ರೇಮಿಯಾಗಿದ್ದರು. ಅವರಿಗೆ ಓದಿನಲ್ಲಿ ಅಪಾರ ಆಸಕ್ತಿ. ಸ್ವಾಮಿ ವಿವೇಕಾನಂದ ಹಾಗೂ ಶ್ರೀರಾಮಕೃಷ್ಣ ಪರಮಹಂಸರ ವಿಚಾರಗಳು ಅವರ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರಿದವು. ಅಲ್ಲಿಯೇ ದೇಶ ಸೇವೆಯ ಬೀಜ ಮೊಳಕೆಯೊಡೆಯಿತು. ಕಟಕ್ನಲ್ಲಿ ಶಾಲಾ ಶಿಕ್ಷಣ ಮುಗಿಸಿದ ನಂತರ ಕೋಲ್ಕತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಆರಂಭಿಸಿದರು. ಅಲ್ಲಿಯೇ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರ ಮೇಲಿನ ತಿರಸ್ಕಾರವನ್ನು ನೇರವಾಗಿ ಕಂಡರು. ಒಮ್ಮೆ ಭಾರತೀಯರನ್ನು ಅವಮಾನಿಸಿದ ಇಂಗ್ಲಿಷ್ ಪ್ರಾಧ್ಯಾಪಕರ ವಿರುದ್ಧ ಪ್ರತಿಭಟನೆಯನ್ನೂ ನಡೆಸಿದರು. ಇದರಿಂದ ಕಾಲೇಜಿನಿಂದ ಅಮಾನತುಗೊಂಡರು. ಆದರೆ ಅವರ ಆತ್ಮವಿಶ್ವಾಸ ಕುಗ್ಗಲಿಲ್ಲ. ನಂತರ ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದರು. ತಂದೆಯ ಆಸೆಯಂತೆ ಇಂಗ್ಲೆಂಡಿಗೆ ತೆರಳಿ ICS ಪರೀಕ್ಷೆ ಬರೆದರು. ಆ ಕಾಲದಲ್ಲಿ ICS ಪರೀಕ್ಷೆ ಪಾಸಾಗುವುದು ಅತ್ಯಂತ ಕಷ್ಟ. ಆದರೆ ಸುಭಾಷ್ 4ನೇ ಸ್ಥಾನ ಪಡೆದರು. ಇದು ಅವರ ಅದ್ಭುತ ಪ್ರತಿಭೆಗೆ ಸಾಕ್ಷಿಯಾಗಿತ್ತು. ಆದರೆ ಒಂದು ಪ್ರಶ್ನೆ ಸದಾ ಅವರ ಮನಸ್ಸನ್ನು ಕಾಡ್ತಾ ಇತ್ತು. ನಾನು ಬ್ರಿಟಿಷರ ಸೇವೆ ಮಾಡಬೇಕಾ ಅಥವಾ ನನ್ನ ಭಾರತಾಂಬೆಯ ಸೇವೆ ಮಾಡಬೇಕಾ? ಕೊನೆಗೆ ಅವರು ಜೀವನವನ್ನೇ ಬದಲಾಯಿಸುವ ಒಂದು ನಿರ್ಧಾರ ಕೈಗೊಂಡರು. ICS ಹುದ್ದೆಗೆ ರಾಜೀನಾಮೆ ನೀಡಿದರು. ದೇಶವೇ ಅವರ ಉದ್ಯೋಗವಾಯಿತು, ದೇಶಭಕ್ತಿಯೇ ಅವರ ಉಸಿರಾಯಿತು. ಭಾರತಕ್ಕೆ ಹಿಂದಿರುಗಿದ ನಂತರ ಅವರು ದೇಶಭಕ್ತಿಗೋಸ್ಕರ ಹಾಗೂ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಭಾರತದಲ್ಲಿ ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಸಂಘಟನೆಯನ್ನು ಸ್ಥಾಪಿಸಿದರು. ಬ್ರಿಟಿಷರು ಅವರನ್ನು ಗೃಹಬಂಧನದಲ್ಲಿಟ್ಟರು. ಆದರೆ ನೇತಾಜಿ ಸಾಮಾನ್ಯ ವ್ಯಕ್ತಿಯಲ್ಲ. 1941ರಲ್ಲಿ ರಾತ್ರಿ ವೇಳೆಯಲ್ಲಿ ವೇಷ ಬದಲಿಸಿಕೊಂಡು ಯಾರ ಕಣ್ಣಿಗೂ ಬೀಳದಂತೆ ಕೋಲ್ಕತಾದ ಮನೆಯಿಂದ ತಪ್ಪಿಸಿಕೊಂಡರು. ಮೊದಲು ಪೇಶಾವರ, ನಂತರ ಅಫ್ಘಾನಿಸ್ತಾನ್, ಅಲ್ಲಿಂದ ಜರ್ಮನಿಗೆ ತೆರಳಿದರು. ಇದು ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಸಾಹಸಮಯ ಪರಾರಿಗಳಲ್ಲಿ ಒಂದಾಗಿದೆ. ಅವರು ಪರಾರಿಯಾಗಿದ್ದು ಒಬ್ಬರೂ ಅವರನ್ನು ಗುರುತು ಹಿಡಿಯಲು ಸಾಧ್ಯವಾಗಿರಲಿಲ್ಲ. ಜರ್ಮನಿಯಿಂದ ನಂತರ ಅವರು ಜಪಾನಿಗೆ ತೆರಳಿದರು. ಅಲ್ಲಿ ಭಾರತೀಯ ಯುದ್ಧ ಖೈದಿಗಳನ್ನು ಒಗ್ಗೂಡಿಸಿ ಆಜಾದ್ ಹಿಂದ್ ಫೌಜ್ಗೆ ಹೊಸ ಚೈತನ್ಯ ತುಂಬಿದರು. ಸಾವಿರಾರು ಭಾರತೀಯರು ಇವರ ಕೂಗಿಗೆ ಸೇನೆಯನ್ನು ಸೇರಿದರು. ಮಹಿಳೆಯರಿಗಾಗಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ಸ್ಥಾಪಿಸಿದರು. ಇದಕ್ಕೆ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ನೇತೃತ್ವವನ್ನು ವಹಿಸಿದರು. ಇದು ಭಾರತ ಮಹಿಳಾ ಶಕ್ತಿಯ ಅಪೂರ್ವ ಉದಾಹರಣೆಯಾಗಿತ್ತು. ಸುಭಾಷ್ ಚಂದ್ರ ಬೋಸ್ ಮಹಿಳೆಯರು, ಪುರುಷರು, ಹಿರಿಯರು, ಕಿರಿಯರು ಎನ್ನದೆ ಪ್ರತಿಯೊಬ್ಬರನ್ನು ರಾಷ್ಟ್ರದ ಹಾಗೂ ಸ್ವಾತಂತ್ರ್ಯದ ಕೂಗಿಗೆ ಕರೆ ನೀಡಿದರು. ನೇತಾಜಿಯವರ ಭಾಷಣಗಳು ಬೆಂಕಿಯಂತಿದ್ವು. ಅವರ ಘರ್ಜಿಸಿದರು, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು. ಈ ಮಾತು ಕೇಳಿದ ಲಕ್ಷಾಂತರ ಯುವಕರು ಪ್ರಾಣವನ್ನೇ ದೇಶಕ್ಕಾಗಿ ಅರ್ಪಿಸಲು ಮುಂದಾದರು. ಅವರ ಮತ್ತೊಂದು ಘೋಷಣೆಯೇ ಜೈ ಹಿಂದ್. ಇದು ಭಾರತದ ಹೆಮ್ಮೆಯ ಘೋಷಣೆಯಾಗಿದೆ. ಆಜಾದ್ ಹಿಂದ್ ಫೌಜ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸ್ವತಂತ್ರವೆಂದು ಘೋಷಿಸಿತು. ಭಾರತದ ಗಡಿಯತ್ತ ಮುನ್ನಡೆಯಿತು. ಇಂಫಾಲ್ ಹಾಗೂ ಕೊಹಿಮಾ ಯುದ್ಧಗಳಲ್ಲಿ ಭಾರೀ ಹೋರಾಟ ನಡೆಯಿತು. ಅನೇಕ ಸೈನಿಕರು ವೀರಮರಣ ಹೊಂದಿದರು. ಸೈನಿಕರು ಹಸುವಿನಿಂದ ಬಳಲಿದರು. ಆದರೆ ಭಾರತ ಮಾತೆಗೆ ಜಯವಾಗಲಿ ಎಂದು ಹೋರಾಡ್ತಾನೇ ಇದ್ದರು. 1945 ಆಗಸ್ಟ್ನಲ್ಲಿ ತೈವಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ನೇತಾಜಿ ಸಾವನ್ನಪ್ಪಿದರು ಎನ್ನುವ ವರದಿಗಳು ಬಂದವು. ಆದರೆ ಅವರ ಮರಣದ ಬಗ್ಗೆ ಇಂದಿಗೂ ಹಲವಾರು ಪ್ರಶ್ನೆಗಳು ಉಳಿದುಬಿಟ್ಟಿವೆ. ಅವರು ಬದುಕಿದ್ದರೆ ಇಲ್ಲವೇ
ಈ ರಹಸ್ಯ ಇಂದಿಗೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೇವಲ ಒಬ್ಬ ನಾಯಕನಲ್ಲ, ಅವರು ಧೈರ್ಯದ ಮತ್ತೊಂದು ಹೆಸರು, ಅವರು ತ್ಯಾಗದ ಪ್ರತೀಕ, ಅವರು ಸ್ವಾಭಿಮಾನದ ಸಂಕೇತ. ಇಂದು ನಾವು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ. ಅದರ ಹಿಂದೆ ನೇತಾಜಿಯವರಂತಹ ಸಾವಿರಾರು ವೀರರ ತ್ಯಾಗವಿದೆ. ಬನ್ನಿ, ಅವರ ಕನಸಿನ ಭಾರತವನ್ನು ಕಟ್ಟೋಣ, ಅವರ ತ್ಯಾಗವನ್ನು ಎಂದಿಗೂ ಮರೆಯದಿರೋಣ. ಜೈ ಹಿಂದ್, ವಂದೇ ಮಾತರಂ. ಇಂತಹ ಸಾಕಷ್ಟು ದೇಶಭಕ್ತರ ವಿಡಿಯೋಗಳಿಗಾಗಿ ಕನ್ನಡ ಐಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಸಾಕಷ್ಟು ಹುಮ್ಮಸ್ಸು, ಹುರುಪನ್ನು ತರುತ್ತದೆ. ಧನ್ಯವಾದಗಳು.